ಮುಸ್ಲಿಂ ಏರಿಯಾದಲ್ಲಿ ಹಿಂದೂ ಲೈನ್ಮ್ಯಾನ್ ಅನುಮಾನಾಸ್ಪದ ಸಾವು. ಹಣೆಗೆ ತಿಲಕ ಇಟ್ಟುಕೊಂಡು ಹೋಗಿದ್ದೇ ತಪ್ಪಾಯಿತಾ? ಹಿಂದೂ ಯುವಕನ ಹತ್ಯೆಗೆ ಭುಗಿಲೆದ್ದ ಆಕ್ರೋಶ. माझ्या नवऱ्याची काहीच चुकी नव्हती. चुकी काय म्हणून तर फक्त भगवा टिळा लावला. हिंदू आहे माझा नवरा, ही चुकी आमची. ಒಂದು ಹಿಂದೂ ಕುಟುಂಬದಲ್ಲಿ ಜನ್ಮ ತಾಳಿದ್ದೇ ನಾವು ಮಾಡಿದ ದೊಡ್ಡ ತಪ್ಪ. ನನ್ನ ಗಂಡ ಹಣೆಗೆ ತಿಲಕ ಇಟ್ಟುಕೊಂಡಿದ್ದೇ ಅವರ ಜೀವಕ್ಕೆ ಮುಳುವಾಯಿತಾ? ಹೀಗೆ ಕಣ್ಣೀರಿಡುತ್ತಾ ಪ್ರಶ್ನಿಸುತ್ತಿದ್ದಾಳೆ ಧೀರಜ್ ಪರದೇಶಿ ಅನ್ನೋ ಹಿಂದೂ ಯುವಕನೊಬ್ಬನ ದುರದೃಷ್ಟಕರ ಪತ್ನಿ. ಯಾರು ಈ ಧೀರಜ್? ಈತನ ಸಾವಿಗೆ ಕಾರಣವಾಗಿದ್ದಾದರೂ ಏನು? ಇಲ್ಲಿದೆ ಡೀಟೇಲ್ಸ್. ಮಹಾರಾಷ್ಟ್ರದಲ್ಲಿ ಇತ್ತೀಚೆಗೆ ನಡೆದ ಕ್ರೂರ ಘಟನೆಯೊಂದು ಇಡೀ ಸಮಾಜವನ್ನು ನಡುಗಿಸಿಬಿಟ್ಟಿದೆ. ಧೀರಜ್ ಕುಟುಂಬ ಕಂಗಾಲಾಗಿ ಹೋಗಿದೆ. ಗಂಡನ ಅನಿರೀಕ್ಷಿತ ಸಾವಿನಿಂದ ಪತ್ನಿ ದಿಕ್ಕು ತೋಚದಂತಾಗಿದ್ದಾಳೆ. ಅಷ್ಟಕ್ಕೂ ನಡೆದದ್ದೇನು? ಧೀರಜ್ ಪರದೇಶಿ ಮಹಾರಾಷ್ಟ್ರ ವಿದ್ಯುತ್ ಸಂಸ್ಥೆಯ ನೌಕರ, ಅಂದ್ರೆ ಲೈನ್ಮ್ಯಾನ್. ಇದೇ ಆಗಸ್ಟ್ 7ರಂದು ಆತ ತನ್ನ ಮೇಲ್ವಿಚಾರಕ ಹಾಗೂ ಚಾಲಕನೊಂದಿಗೆ ಅಹಿಲ್ಯಾನಗರಕ ಮುಕುಂದ್ ನಗರ್ ಬಡಾವಣೆಗೆ ಹೋಗಿದ್ದ. ಅದು ಮುಸ್ಲಿಂ ಬಾಹುಳ್ಯದ ಪ್ರದೇಶ. ಅಲ್ಲಿನ ದರ್ಗಾ ದಾರಾ ಕಬ್ರಸ್ತಾನ್ ಪ್ರದೇಶದಿಂದ ದೂರೊಂದು ಬಂದಿತ್ತು. ಕರೆಂಟ್ ಸಮಸ್ಯೆ ನಿವಾರಿಸಲು ಅಲ್ಲಿಗೆ ತೆರಳಿದ್ದ ಧೀರಜ್. ಆದರೆ ಅಲ್ಲಿ ಆತನ ಹಣೆಯಲ್ಲಿದ್ದ ತಿಲಕ ಮತ್ತು ಹೆಗಲಿನ ಮೇಲಿದ್ದ ಗಮಚಾವನ್ನೇ ಕೆಲವರು ಒಂದು ನೆಪ ಮಾಡಿಕೊಂಡ್ರು ಅನ್ನೋದು ಆರೋಪ. ಇದೇ ಕಾರಣಕ್ಕೆ ಯೂಮ್ಸ್ ಶೇಖ್ ನೇತೃತ್ವದ ಗುಂಪೊಂದು ಧೀರಜ್ ಮೇಲೆ ಹಿಂಸಾತ್ಮಕ ದಾಳಿ ನಡೆಸಿಬಿಟ್ಟಿತು. ಅದೇ ಸಮಯದಲ್ಲಿ ಇಡೀ ಏರಿಯಾದಲ್ಲಿ ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸಲಾಯಿತು. ಆತನ ಮೇಲೆ ದೈಹಿಕವಾಗಿ ತೀವ್ರ ಹಲ್ಲೆ ನಡೆಸಲಾಯಿತು ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ತಲೆ, ಹೊಟ್ಟೆ ಮತ್ತು ಮುಖಕ್ಕೆ ತೀವ್ರ ಗಾಯಗಳಾಗಿ ಧೀರಜ್ ಸ್ಥಳದಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದ. ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಿಸಿದರೂ ಆತ ಬದುಕಿ ಉಳಿಯಲಿಲ್ಲ. ಬೀದಿಗಿಳಿದ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು. ಈ ಅನ್ಯಾಯದ ವಿರುದ್ಧ ಅಹಿಲ್ಯಾನಗರದ ಹಿಂದೂಗಳು ಸಿಡಿದೆದ್ದಿದ್ದಾರೆ. ಹಿಂದೂ ಸಂಘಟನೆಗಳು ಬೃಹತ್ ಪ್ರತಿಭಟನೆ ನಡೆಸಿವೆ. ಅಹಿಲ್ಯಾನಗರ ಬಂದ್ ಕೂಡ ಆಚರಿಸಲಾಗಿದೆ. ಮೃತನ ಕುಟುಂಬಕ್ಕೆ ನ್ಯಾಯ ಸಿಗಬೇಕೆಂದು ಆಗ್ರಹಿಸಿ ಸಾವಿರಾರು ಹಿಂದೂ ಕಾರ್ಯಕರ್ತರು ಆಗ್ರಹಿಸಿದ್ದಾರೆ. ಘಟನೆಯಲ್ಲಿ ಭಾಗಿಯಾದ ಯೂನುಸ್ ಶೇಖ್, ಮೆಹರಾಜ್, ಸಿರಾಜ್ ಸೇರಿದಂತೆ ಇತರ ಆರೋಪಿಗಳು ಕೃತ್ಯ ಎಸಗಿದ ತಕ್ಷಣ ಸುಮಾರು 500 ಕಿಲೋಮೀಟರ್ ದೂರದಲ್ಲಿರುವ ಹೈದರಾಬಾದ್ಗೆ ಪರಾರಿಯಾಗಿದ್ದರು. ಮಹಾರಾಷ್ಟ್ರ ಪೊಲೀಸರು ಹೈದರಾಬಾದ್ನಲ್ಲಿ ದಾಳಿ ಮಾಡಿ 3 ಆರೋಪಿಗಳನ್ನು ಬಂಧಿಸಿ ಕರೆದು ತಂದಿದ್ದಾರೆ. ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಕಾನೂನು ಕಾರ್ಯವಿಧಿಯನ್ನು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನಲ್ಲಿ ವಿಚಾರಣೆ ನಡೆಸಿ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಕೊಡಿಸುವುದಾಗಿ ಭರವಸೆ ನೀಡಿದ್ದಾರೆ. ಈ ಹತ್ಯೆ ವೈಯಕ್ತಿಕ ದ್ವೇಷದಿಂದ ಆದ ಘಟನೆ ಅನ್ನೋದು ಸ್ಥಳೀಯರ ವಾದ. ಆದರೆ ಬಿಜೆಪಿ ಯುವ ಮೋರ್ಚಾದ ಮುಖಂಡರ ಪ್ರಕಾರ ಈ ದಾಳಿ ವೈಯಕ್ತಿಕ ದ್ವೇಷವಲ್ಲ, ಬದಲಿಗೆ ಪ್ರದೇಶದಲ್ಲಿ ಭಯದ ವಾತಾವರಣ ಸೃಷ್ಟಿಸುವ ತಂತ್ರವಿದೆ. ವಾದಗಳೇನೇ ಇರಲಿ, ಇಲ್ಲಿ ಒಬ್ಬ ಅನಾಯಕನ ಹತ್ಯೆಯಾಗಿದೆ. ಇದಕ್ಕೆ ಮೂಲಭೂತವಾದವೇ ಕಾರಣವಾದಲ್ಲಿ ಮಹಾರಾಷ್ಟ್ರ ಆಡಳಿತ ಇಂಥ ಮನಸ್ಥಿತಿಯನ್ನು ಮೊದಲು ಚಿವಿಟಿ ಹಾಕಬೇಕಿದೆ. ನೀವೇನಂತೀರಿ?